ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ಹಾದಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ನಂದಿ ಹಿಲ್ಸ್ ಹೊರಟಿದ್ದೀವಿ. ನಂದಿ ಹಿಲ್ಸು ಚಿಕ್ಕಬಳ್ಳಾಪುರದಿಂದ 22 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. ಕರ್ನಾಟಕದ ಊಟಿ ಅಂತಲೇ ಖ್ಯಾತಿಗೊಂಡಿರುವಂತಹ ಈ ನಂದಿ ಹಿಲ್ಸ್ಗೆ ವೀಕೆಂಡ್ ರಜಾ ಕಳೆಯೋದಕ್ಕೆ ತುಂಬ ಜನ ಬರ್ತಾರೆ. ನಾವು ಕೂಡ ಅದಕ್ಕಾಗಿಯೇ ಬಂದಿದ್ದೀವಿ. ಬನ್ನಿ ಈಗ ಒಳಗಡೆ ಹೋಗೋಣ. ನಂದಿ ಮಹಾದ್ವಾರ ಇದು. ಎಂಟ್ರೆನ್ಸಿಂದ ನೀವು ರೈಟ್ ಸೈಡಿಗೆ ಕ್ರಾಸ್ ಆದರೆ ಇಲ್ಲಿ ಪಾರ್ಕಿಂಗ್ ಲಾಟ್ ಸಿಗುತ್ತೆ ನಿಮಗೆ. ನೀವು ಯಾವ ವೆಹಿಕಲಲ್ಲಿ ಹೋಗಿರ್ತೀರೋ ಅದನ್ನು ಇಲ್ಲಿ ಪಾರ್ಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಾ, ಈಗ ರೈಟ್ ಸೈಡಲ್ಲಿ ಡೌನಿಗೆ ಹೋದರೆ ನಿಮಗೆ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ತುಂಬಾ ಬದಲಾವಣೆ ಆಗಿದೆ ಇಲ್ಲಿ. ಯಾಕೆಂತಂದರೆ ಒಂದೇ ಒಂದು ಅಂಗಡಿ ಕೂಡ ಆಗ ಇರಲಿಲ್ಲ. ಈಗ ಏನು ಬೇಕಾದರೂ ಸಿಗುವಂತಹ ಅಂಗಡಿಗಳೆಲ್ಲ ಆಗಿದೆ ಇಲ್ಲಿ. ಇಲ್ಲಿ ಎಂಟ್ರಿ ಫೀಸ್ ಇದೆ ನಮಗಿಲ್ಲಿ. ಪರ್ ಹೆಡ್ ಇಲ್ಲಿ 25 ರುಪೀಸ್ ಈಚ್ ತೊಗೊಳ್ತಾ ಇದ್ದಾರೆ. ಮೋಸ್ಟ್ಲಿ ಸಂಡೇ ಆಗಿರೋದ್ರಿಂದ 10 ರುಪೀಸ್ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಓಕೆ, ಇಲ್ಲಿಂದ ನಾವು ಡೌನ್ನಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ನೋಡ್ಬೋದು. ಎಲ್ಲಿದೆ ನಮ್ಮ ಕಾರು ಅಂತ ಕೂಡ ಫೈಂಡ್ ಔಟ್ ಮಾಡ್ಬೋದು. ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ. ಬನ್ನಿ ಒಳಗಡೆ ಹೋಗೋಣ ಈಗ. ಆಫ್ಟರ್ 20 ಇಯರ್ಸ್ ನಾನಿಲ್ಲಿ ವಿಸಿಟ್ ಮಾಡೋದ್ರಿಂದ ಐ ಆಮ್ ಸೋ ಎಕ್ಸೈಟೆಡ್. ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ. ಲೆಫ್ಟ್ ಸೈಡಿಗೆ ಹೋದರೆ ಇಲ್ಲಿ ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಈಗ ನಾವು ರೈಟ್ ಸೈಡಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಅಲ್ಲೊಂದು ಲೇಕ್ ಇದೆ. ಈಗ ನೀವು ನೋಡ್ತಾ ಇರೋದು ಮಿರ್ಜಾ ಇಸ್ಮಾಯಿಲ್ ಲೇಕ್, ದಿವಾನ್ ಆಫ್ ಮೈಸೂರು. ಈಗ ಬೆಟ್ಟ ಹತ್ತೋಣ ಅಂತ ಹೊರಟಿದ್ದೀವಿ. ಬೆಟ್ಟ ಹತ್ತಬೇಕಾದ್ರೆ ನೀವು ನಡ್ಕೊಂಡು ಕೂಡ ಹೋಗ್ಬೋದು. ಸುಮಾರು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವಿಲ್ಲಿ ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಟಿಕೆಟ್ದು ಕಾಸ್ಟ್ ಇದೆ 50 ರುಪೀಸ್ ಪರ್ ಹೆಡ್. Everybody shake it, baby. Everybody shake it, baby.
ಮಮ್ಮಿ ಎಲ್ಲಿಗೆ ಹೋಗ್ತಿದ್ಯಾ ಇವಾಗ? ಈಗ ನಾನು ವ್ಯೂ ಪಾಯಿಂಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಜಸ್ಟ್ ನಾನೀಗ ಭೋಗನಾಥೇಶ್ವರ ಟೆಂಪಲ್ ನೋಡ್ಕೊಂಡು ಬಂದೆ ಈ ಕಡೆ. ಈಗ ಫಸ್ಟ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲಿಂದ ಬ್ಯಾಕ್ ಸೈಡ್ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ವ್ಯೂ ಪಾಯಿಂಟ್ಗೆ ಹೋಗೋಣ ಬನ್ನಿ. ಯಾವುದು ಇಲ್ಲ. ನಂದಿ ಹಿಲ್ಸ್ ಅಲ್ಲಿ ಈಗ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಪ್ಯಾರಾಗ್ಲೈಡಿಂಗ್ ಹೋಗ್ತೀರಾ? ಪ್ಯಾರಾಗ್ಲೈಡಿಂಗ್ ಇದೆ, ಬೇಕಂದ್ರೆ ಹೋಗ್ಬೋದು. ಇಫ್ ಯು ವಾಂಟ್ ಟು ಗೋ ದೆನ್ ಯು ಕ್ಯಾನ್ ಗೋ, ಅದರ್ವೈಸ್ ಕಾಂಪ್ಲೆಕ್ಸ್. ಈ ವ್ಯೂ ಪಾಯಿಂಟಿಂದ ಅಂದರೆ ನಂದಿ ಬೆಟ್ಟದ ಮೇಲಿಂದ ಚಿಕ್ಕಬಳ್ಳಾಪುರ ಟೌನ್ ಯಾವ ರೀತಿ ಇದೆ ಅಂತ ನೋಡ್ಬೋದು ನಾವಿಲ್ಲಿ ನಿಂತ್ಕೊಂಡು. ಎಲ್ಲ ಅದೇ ವ್ಯೂ ಪಾಯಿಂಟು. ಆ ಥರ ಬೆಟ್ಟದ ಮೇಲೆ ಅಲ್ಲಲ್ಲೇ ಮಾಡಿದ್ದಾರೆ. ಯಾರು ಬೇಕಾದರೂ ಹೋಗಿ ನಿಂತ್ಕೊಂಡು ಅಲ್ಲಿಂದ ನೀವು ವ್ಯೂ ಮಾಡ್ಬೋದು. ಇಲ್ಲಿ ಸಿಟಿ ನೋಡಿ ಕೆಳಗಡೆ ಇದೆಯಲ್ಲ, ಇದನ್ನು ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದಾಗ ಸಿಗುವಂತಹ ಖುಷಿನೇ ಬೇರೆ. ನಿಜವಾಗ್ಲೂ ನಂದಿ ಹಿಲ್ಸ್ಗೆ ಹೋದರೆ ನೀವು ವ್ಯೂ ಪಾಯಿಂಟ್ನ ನೋಡಬೇಕು, ಮಿಸ್ ಮಾಡ್ಕೊಳ್ಳೇಬಾರ್ದು. ಅಲ್ಲಿಂದ ನೋಡಿದಾಗ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಖುಷಿ ಆಗುತ್ತೆ. ಈಗ ಈ ಗ್ರಿಲ್ಸ್ ಇದೆಯಲ್ಲ, ಈ ಗ್ರಿಲ್ಸ್ ಪಕ್ಕದಲ್ಲೇ ಹೋದಾಗ ನಮಗೆ ಟಿಪ್ಪು ಡ್ರಾಪ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ನಿಮಗೆ ಗ್ರಿಲ್ಸ್. ಈಗ ನಾವು ಕೂಡ ಆ ಗ್ರಿಲ್ಸ್ ಪಕ್ಕದಲ್ಲೇ ಹೋಗಿ ಟಿಪ್ಪು ಡ್ರಾಪ್ನ ಈಗ ರೀಚ್ ಆಗ್ತೀವಿ. ಬನ್ನಿ ನೀವು ಕೂಡ ನಮ್ಮ ಜೊತೆ. ಟೆಂಪಲ್ ನೋಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಅಲ್ಲಿ ಟಾಪ್ ಮೋಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಟೆಂಪಲ್ ಆದಮೇಲೆ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ವ್ಯೂ ಪಾಯಿಂಟಿಂದ ನಾವು ಸಿಟಿ ಎಲ್ಲ ಹೇಗೆ ಕಾಣುತ್ತೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಾನಿಲ್ಲಿ ತುಂಬ ವರ್ಷಗಳು ನಂತರ ಬಂದಿರೋದ್ರಿಂದ ಟಿಪ್ಪು ಡ್ರಾಪ್ ಆಗಿ ನೋಡಿದ್ದಾಗಿಂತನೂ ಈಗ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಟಿಪ್ಪು ಡ್ರಾಪ್ ಬಗ್ಗೆ ನೀವು ತುಂಬ ಕೇಳಿರ್ತೀರ, ತುಂಬ ನೋಡಿರ್ತೀರ. ನನಗೂ ಈಗ ನೋಡಬೇಕು ಅಂತ ಆಸೆ ಇದೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ, ಕಮ್. ಸ್ವಲ್ಪ ಕೂಲ್ ಬ್ರೀಸಿಂದ ಡ್ರೈ ಆಗ್ತಿಲ್ಲ, ಇಲ್ಲಾಂದರೆ ಇನ್ನೂ ಬೇಗ ಡ್ರೈ ಔಟ್ ಆಗಿಬಿಡ್ತಿದ್ದೆ. ನೋಡು ಆ ಥರ ಹತ್ಕೊಳ್ಳೆ. ಏನು ಗೊತ್ತಾ, ಇನ್ನೊಂದು ವಿಶೇಷ ಏನಂತಂದರೆ ಇನ್ನೊಂದು ವಿಶೇಷ ಏನಂದರೆ ಫಸ್ಟ್ ಈ ಥರ ಎಲ್ಲ ಗ್ರಿಲ್ಸ್ ಎಲ್ಲ ಹಾಕಿರಲಿಲ್ಲ. ತುಂಬ ಡೇಂಜರ್ ಝೋನ್ ಇತ್ತು ಅವಾಗ ಬಂದಾಗ. ಯಾರು ಬೇಕಾದ್ರೂ ಜಸ್ಟಿಗೆ ನೋಡಿದ್ರೆ ಬೀಳೋ ಚಾನ್ಸ್ ಇರ್ತಾಯಿತ್ತು. ಇವಾಗ ಆ ಥರ ಏನೂ ಅನ್ಸೇಫ್ಟಿ ಇಲ್ಲ, ಫುಲ್ ಸೇಫ್ಟಿ ಆಗಿದೆ. ಹೇಗೆ ಬೇಕಾದ್ರೂ ನಾವು ನಿಧಾನಕ್ಕೆ ಹೋಗ್ಬೋದು. ಹಾಗೆ ತುಂಬ ಕೂಲಾಗಿರೋದ್ರಿಂದ ಬಿಸಿಲಿದ್ರು ಕೂಡ ಅನ್ನಿಸ್ತಾ ಇಲ್ಲ. ಹಾಗೆ ನನಗೆ ಅನಿಸ್ತಿದೆ ಅಷ್ಟೊಂದು ಸ್ಟೀಪ್ ಏನಿಲ್ಲಪ್ಪ ಇದು. For you it's not steep because you are still young, okay? ನಮ್ಮ ಮಮ್ಮಿಗೆ ಇಳಿಯೋಕ್ಕಾಗ್ತಿಲ್ಲ, ಇದು ಬೆಟ್ಟ ತುಂಬ ಡೌನ್ ಇರೋದ್ರಿಂದ ಪ್ಲಸ್ ಸ್ಟೀಪ್ ಇದೆ. ಸೊ ನೋಡಿ ಅಲ್ಲಿಂದ ಹಿಂಗೆ ನಾನು ಹಿಡ್ಕೊಂಡು ಬರ್ತಾ ಇದ್ದೆ. ತಗೊಂಡಿದ್ದೀನಿ ನಾನು ನನ್ನ ಮಗನ ಗ್ರಿಪ್ ತಗೊಂಡು, ಹಾಗೇನೆ ತಲೆ ಮೇಲೆ ನಾನು ವೇಲ್ ಹಾಕೊಂಡು ಇಳಿತಾ ಇದ್ದೀನಿ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ, ಹಾಗಾಗಿ ನಾವು ನಿಧಾನಕ್ಕೆ ಇಳಿತಾ ಇದ್ದೀವಿ. ನನ್ನ ಮಗನ ಗ್ರಿಪ್ ತಗೊಂಡಿದ್ದೀನಿ, ಯಾಕಂದರೆ ತುಂಬ ಸ್ಲೋಪ್ ಇದೆ. ಸ್ವಲ್ಪ ಏನಾದರೂ ಸ್ಲಿಪ್ ಆದರೆ ತುಂಬ ಕಷ್ಟ ಅಂತ ನಾನು ಈ ಥರ ಗ್ರಿಪ್ ತಗೊಂಡು ಇಳಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೆದರಿಕೆನೂ ಆಗ್ತಿದೆ. ಬೇಕಾದರೆ ಬ್ಯಾಕ್ ಸೈಡ್ ನೋಡಿ ಎಷ್ಟು ಹೈಟ್ ಇದೆ ಅಂತ. ತುಂಬ ಸ್ಲಿಪ್ ಇದೆ, ಅಲ್ಲಿಂದ ಇಳ್ಕೊಂಡು ಬಂದಿರೋದು ನಾನು. ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಯಿತು. ಗ್ರಿಪ್ ತಗೊಂಡು ಇಳಿತಾ ಇದ್ದೀನಿ. ನೀವು ಬಂದರೆ ಸ್ವಲ್ಪ ಬೆಳಗ್ಗೆ ಇನ್ನೂ ಬಿಸಿಲು ಕಡಿಮೆ ಇದ್ದಾಗೆ ಬನ್ನಿ, ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ, ಈಗ ಟಿಪ್ಪು ಡ್ರಾಪ್ ಹತ್ರ ಹೋಗೋಣ. ನಡೀಗ ಮುಂದೆ. ಈಗ ಇದೆಲ್ಲ ಅವರಿಂದ ಹೆಜ್ಜೆ ಅಂತ ತೋರಿಸ್ತಿದ್ಯಲ್ಲ, ಅದು ಯಾರೋ ಇಟ್ಟೋಗೋರಲ್ಲ ಅಲ್ಲಿಗೆ. ಅದೇ ಹೆಜ್ಜೆಗಳು ಗುರುತು, ದೊಡ್ಡವ್ರು ಯಾರೋ ಇಟ್ಟೋಗೋರದು, ಗಲಿವರ್ಸ್ ಥರ. ಗಲಿವರ ರಾಕ್ಷಸ ಅಲ್ವಾ? ಗಲಿವರ ಇಸ್ ನಾಟ್ ರಾಕ್ಷಸ, ಈಸ್ ಜಸ್ಟ್ ಜೈಂಟ್. ಜೈಂಟ್ ಅಂದ್ರೆ ಅದೇ ರಾಕ್ಷಸ.
ಆಲ್ ಜೈಂಟ್ಸ್ ಆರ್ ನಾಟ್ ರಾಕ್ಷಸರ. ಆಂಜನೇಯ ಈಸ್ ಆಲ್ಸೋ ಜೈಂಟ್. ಮಮ್ಮಿ ಕೋತಿ ಐತೆ, ಬಾ. ಒಂದೇ ನೋಡ್ಕೊಂಬರಪ್ಪ. ಅಲ್ಲಿಂದ ಹೋಗು ಸ್ನಾನ ಕುತ್ಕೊಳ್ತೀರ ನೀವು? ವೈ ನಾಟ್? ನಾನೀಗ ಆ ಕಡೆಯಿಂದ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಈಗ ಟಿಪ್ಪು ಡ್ರಾಪ್ ಹತ್ರ ಬಂದಿದ್ದೀನಿ. ಇಲ್ಲಿ ಸ್ಟೆಪ್ಸ್ ಇದೆ, ಸ್ವಲ್ಪ ಈಸಿಯಾಗಿ ಇಳಿದು ಟಿಪ್ಪು ಡ್ರಾಪ್ ಹತ್ರ ಬಂದಿದ್ದೀವಿ. ಈಗ ಟಿಪ್ಪು ಡ್ರಾಪ್ ಹತ್ರ ಹೋಗೋಣ ಬನ್ನಿ. ಸ್ವಲ್ಪ ರೆಸ್ಟ್ ಆಗಿ ನಾನು ಕುತ್ಕೊಂಡಿದ್ದೀನಿ ಈಗ. ಇಲ್ಲಿಂದ ಎಷ್ಟೊಂದು ಜನ ಬಿದ್ದೋರಲ್ಲ. ಡಿಸ್ಕ್ಲೈಮರ್ ಹಾಕ್ಬಿಡು. ಹೇಳ ಈಗ ಏನು ಹೇಳ್ತೀಯ ಟಿಪ್ಪು ಡ್ರಾಪ್ ಬಗ್ಗೆ ಮಾತಾಡೀಗ. ತುಂಬ ಅಪಾಯ. ಪ್ಲೀಸ್ ಡಿಸ್ಕ್ಲೈಮರ್ ಏನು ಹೇಳಬೇಕು ಅಂತಂದರೆ, ಇಲ್ಲಿ ಯಾರು ಸಾಹಸ ಪ್ರಯತ್ನ ಸ್ಟಂಟ್ಸ್ ಏನೂ ಮಾಡಬೇಡಿ. ನಾನು ಆಗಲೇ ಹೇಳಿದ್ದೆ, ನಾನು 25 ಇಯರ್ಸ್ ಬ್ಯಾಕ್ ಬಂದಿದ್ದೆ ಅಂತ. ಆಗ ಬಂದಾಗ ಈ ಥರದ್ದು ಏನು ಗ್ರಿಲ್ಸ್ ಇರಲಿಲ್ಲ, ಜಸ್ಟ್ ಈ ಕಾಂಪೌಂಡ್ ಕೂಡ ಇರಲಿಲ್ಲ. ಜಸ್ಟ್ ನಾವು ಬಂದು ಹೀಗೆ ನೋಡ್ಕೊಂಡು ಹೋಗಿದ್ದು. ಈ ರೂಟ್ ಇದೆ, ಎಲ್ಲಿ ಹೋಗೋದು? ಹಿಂಗೆ ಹೋಗ್ಬೋದು, ಹಂಗೆ ಹೋಗ್ಬೋದು. ಅಪ್ಪನ ಕರಿಸು, ಎಲ್ಲಿ ಫೋನ್ ಮಾಡು. ದಿ ಫೇಮಸ್ ಪ್ಲೇಸ್ ಫ್ರಮ್ ವೇರ್ ಟಿಪ್ಪು ಸುಲ್ತಾನ್ ಯೂಸ್ ಟು ಥ್ರೋ prisoners, culprits, enemies. It is 600 feet deep, located towards western side of the hill. ಈ ಕಡೆ ಇದೆ ಲೆಫ್ಟ್ ಸೈಡಿಗೆ, ಈ ಕಡೆ ಇದೆ ಟಿಪ್ಪು ಡ್ರಾಪ್. ಈಗ ಬಂದ್ವಲ್ಲ, ಜಸ್ಟ್ ಅದೇ ರೂಟು. ಈ ಥರ ಬೇಕಂದ್ರೆ ಬರ್ಬೋದು. ನಾವು ಆ ಕಡೆಯಿಂದ ಬಂದ್ವಿ, ಹಾಗಾಗಿ ಈ ಬೋರ್ಡ್ ಇಲ್ಲಿ ಸಿಕ್ಕಿದೆ ನಮಗೆ. ಗಿರಿಧಾಮದ ಪಶ್ಚಿಮ ಭಾಗದಲ್ಲಿ ಸುಮಾರು 600 ಅಡಿ ಆಳದ ಕಂದಕವನ್ನು ಟಿಪ್ಪು ಡ್ರಾಪ್ ಎಂದು ಕರೆಯುತ್ತಾರೆ. ಟಿಪ್ಪುವಿನ ಕಾಲದಲ್ಲಿ ತಪ್ಪಿತಸ್ಥರು ಹಾಗೂ ಕೈದಿಗಳನ್ನು ಇಲ್ಲಿಂದ ಕೆಳಗೆ ಇಳಿಸಿದ್ದರೆಂದು ಹೇಳಲಾಗುತ್ತದೆ. ಈ ಸೈಡು ಅಂದರೆ ಈಗ ಟಿಪ್ಪು ಸುಲ್ತಾನ್ ಅವನು ಏನು ಗೊತ್ತಾ, ಇಲ್ಲಿ ಟಿಪ್ಪು ಪ್ರಿಸ್ನರ್ಸ್ ಇರ್ತಾರಲ್ಲ, ಅವ್ರನ್ನ ಅವನು ಏನೂ ಶಿಕ್ಷೆ ಕೊಡ್ತಿರ್ಲಿಲ್ಲ. ಟಿಪ್ಪು ಪ್ರಿಸ್ನರ್ಸ್ ಅವನೇನು ಮಾಡ್ತಿದ್ದ ಅಂದರೆ, ಇದು 600 ಫೀಟ್ ಕೆಳಗಡೆಗೆ ಎತ್ತಿ ಎಸಿತಾ ಇದ್ದಂತೆ. ಅಂದರೆ ಅಲ್ಲೇ ಡೆತ್ತು, ಬೇರೆ ಯಾವುದೂ ಶಿಕ್ಷೆ ಇಲ್ಲ, ಅದೇ ಶಿಕ್ಷೆ ಇಲ್ಲಿ. ತುಂಬ ಕಠಿಣವಾದ ಶಿಕ್ಷೆ ಕೊಟ್ಟಿದ್ದಾನೆ, ಹಾಗಾಗಿ ಇದನ್ನು ಟಿಪ್ಪು ಡ್ರಾಪ್ ಅಂತ ಕರಿತೀವಿ. ಕೆಳಗಡೆ ಟಿಪ್ಪು ಡ್ರಾಪಿಂದ ಮೆಟ್ಲಿಂದ ಹತ್ಕೊಂಡು ಬಂದೆ, ಸುಸ್ತಾಯಿತು. ಈಗ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ, ರೆಸ್ಟೋರೆಂಟ್ ಕೂತ್ಕೊಂಡಿದ್ದೀನಿ. ಇವತ್ತಿಗೆ ಈ ನಂದಿ ಬೆಟ್ಟದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.